ಪರಮಾತ್ಮ ಈಶ್ವರನಿಗಂತೂ ದೇಹವಿಲ್ಲ. ಅವರು ಸದಾ ಆತ್ಮಾಭಿಮಾನಿಯಾಗಿ ಇರುತ್ತಾರೆ. ಅವರು ಶ್ರೇಷ್ಠ ಆತ್ಮ, ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಪರಮ ಆತ್ಮ ಅರ್ಥಾತ್ ಶ್ರೇಷ್ಠಾತಿಶ್ರೇಷ್ಠ. ಮನುಷ್ಯರು ಶ್ರೇಷ್ಠಾತಿಶ್ರೇಷ್ಠ ಭಗವಂತನೆಂದು ಹೇಳಿದಾಗ ಬುದ್ಧಿಯಲ್ಲಿ ಅವರು ನಿರಾಕಾರ ಬಿಂದು ರೂಪವೆಂದು ಬುದ್ಧಿಯಲ್ಲಿ ಬರುತ್ತದೆ. ನಿರಾಕಾರ ಲಿಂಗದ ಪೂಜೆಯೂ ನಡೆಯುತ್ತದೆ. ಅವರು ಪರಮಾತ್ಮ ಅಂದರೆ ಎಲ್ಲ ಆತ್ಮಗಳಿಗಿಂತಲೂ ಶ್ರೇಷ್ಠರಾಗಿದ್ದಾರೆ. ಅವರು ಆತ್ಮನೇ ಆಗಿದ್ದಾರೆ, ಆದರೆ ಶ್ರೇಷ್ಠ ಆತ್ಮ. ಅವರು ಜನನ ಮರಣದಲ್ಲಿ ಬರುವುದಿಲ್ಲ. ಉಳಿದೆಲ್ಲರೂ ಪುನರ್ಜನ್ಮದಲ್ಲಿ ಬರುತ್ತಾರೆ ಮತ್ತು ರಚನೆಯಾಗಿದ್ದಾರೆ. ರಚಯಿತನಂತೂ ಒಬ್ಬರೇ ತಂದೆ ಪರಮಾತ್ಮ ಆಗಿದ್ದಾರೆ.